ನಮ್ಮ ಸಂಸ್ಥೆಗೆ ಇದೊಂದು ದಾರಿ ತೋರಿಸುವಂತ ಬೆಳಕಾಗಲಿ ಅಂತಂದು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಹಾರೈಕೆಯನ್ನ ಮಾಡ್ತಾ ಇದ್ದೀನಿ. ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದಂತ ಡಾಕ್ಟರ್ ಎ ರಾಜಣ್ಣ ಸಾಹೇಬರಿಗೂ ಇತರ ಎಲ್ಲ ಗಣ್ಯಮಾನ್ಯರಿಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ನಾನು ಕೇಳ್ತಾ ಇದ್ದೀನಿ. ನೋಡಿದಂತವ್ರು ಯಾರಾದ್ರೂ ಇರ್ಬೋದು, ಅವನೊಂದು ಅಜಾನುಭಾವದಂತ ವ್ಯಕ್ತಿತ್ವ ಕೈ ಎತ್ತಾ ಇದ್ದಾರೆ. ನಮ್ಮ ಹಿರಿಯ ಸದಸ್ಯರು ನಾವು ನೋಡಿದೀವಿ ಅಂತಂದು 6 ಫೂಟ್ಗಿಂತ ಹೆಚ್ಚು ಇರ್ತಕ್ಕಂಥ ಒಂದು ಎತ್ತರ, ಅಷ್ಟೇ ಗಂಭೀರ ನಡವಳಿಕೆಯ ವ್ಯಕ್ತಿತ್ವದ ಡಾಕ್ಟರ್ ಎಚ್ ಆರ್ ಅರ್ಕೇರಿ ಅವರು ಪುಣೆಯ ಕೃಷಿ ಕಾಲೇಜಿನಲ್ಲಿ ಚಿನ್ನದ ಪದಕದ ಸಮೇತ ಪದವಿಯನ್ನು ಮುಗಿಸಿದ್ರು. ಅವರು 1947ರಲ್ಲಿ ಧಾರವಾಡ ಕೃಷಿ ಮಹಾವಿದ್ಯಾಲಯಕ್ಕೆ ಸಂಸ್ಥೆಗೆ ಸೇರ್ತಾ ಇದ್ದಾಗೇನೆ ಮುಂಬೈ ಸರ್ಕಾರ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಗಮನಿಸಿ ಅವರ ಉನ್ನತ ವ್ಯಾಸಂಗಕ್ಕೆ ಕಳಿಸ್ಕೊಡ್ತು. ಅಮೆರಿಕದ ಮಿನ್ಸೋಟಾ ವಿಶ್ವವಿದ್ಯಾಲಯದಲ್ಲಿ MSc ಮತ್ತು PhD ಅನ್ನ ಅವಧಿಗೆ ಮೊದಲು ಮುಗಿಸಿಕೊಂಡು ನಮ್ಮ ರಾಷ್ಟ್ರಕ್ಕೆ ಅವರು ಮರಳಿ ತಾಯ್ನಾಡಿನ ಸೇವೆಗೆ ಅವರು ಮುಂದಾದರು. ನಮ್ಮ ಧಾರವಾಡ ಮಹಾವಿದ್ಯಾಲಯ, ಅವಾಗಿನ ಕೃಷಿ ವಿಶ್ವವಿದ್ಯಾಲಯ ಆಗಿದ್ದಲ್ಲ, ಮಹಾವಿದ್ಯಾಲಯದಲ್ಲಿ ಲೇಟ್ ಆಗುತ್ತೆ ಕಾರ್ಯಕ್ರಮ ಪ್ರಾರಂಭ ಮಾಡೋದು. ಯಾಕಂದ್ರೆ ನಮ್ಮ ವಿಶೇಷ ಸಾಮಾನ್ಯ ಸಭೆ ಅದೊಂದು ರೀತಿಯಾದಂತಹ ವರ್ಣರಂಜಿತ ಸಾಮಾನ್ಯ ಸಭೆಯಾಗಿ ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಒಂದಿಷ್ಟು ಸಮಯವನ್ನು ಕಡಿಮೆ ಮಾಡಿದೆ. ಹಾಗಾಗಿ ಬಹಳ ಕ್ಷಿಪ್ರವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಶುಭ ನಮನಗಳು. ಆಬ್ಜೆಕ್ಟ್ಗಳನ್ನ ಎಲ್ಲ ಆಡ್ ಮಾಡಿ ಅವರು ಸುಂದರವಾದ ಗೀತೆಯಿಂದ 1 ನಿಮಿಷ 55 ಸೆಕೆಂಡ್ಗಳಲ್ಲಿ ಸುಂದರವಾಗಿ ಲಿರಿಕ್ಸ್ ಬರೆದು ಧಾರವಾಡದ ಒಂದು ಸ್ಟುಡಿಯೋದಲ್ಲಿ ಅದನ್ನ ಲಿರಿಕ್ಸ್ ಬರೆದು ಮ್ಯೂಸಿಕ್ ಹಾಕಿ ಬಾರಿಸಿದ್ದಾರೆ. ಫಸ್ಟ್ ಪದ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಿ ಆ ಗೀತೆಯನ್ನು ಪ್ರಾರಂಭಿಸಬೇಕು, ಚಾಲನೆ ಕೊಡಬೇಕಂತ ಕೇಳ್ತಾರೆ. ಸರ್ ಗೀತೆದು ಟೈಟ್ಲ್ ರೆಡಿಯಾಗಿ 20 ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ವಿವಿಧ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಕ್ಕೆ ಮಾತೃ ಸಂಸ್ಥೆಯಿಂದ ಒಂದು ಸತ್ಕಾರವನ್ನು ಪಡಿತಾ ಇರತಕ್ಕಂಥ ಸಾರ್ಥಕ ಭಾವ ನಮ್ಮ ಹಿರಿಯ ಸದಸ್ಯರಲ್ಲಿ ಮೂಡಿದೆ. ಮುಂದಿನ ತಂಡದಲ್ಲಿ 7 ಜನ ಸದಸ್ಯರು ಸನ್ಮಾನವನ್ನು ಪಡೆಯಲಿದ್ದಾರೆ. MT ಮಂಜುನಾಥ್ ಅವರು, HK ಸುರೇಶ್ ಅವರು, ಅಂಡಪ್ಪ ಸಂಕೂರ್ ಅವರು, ರಾಮಕೃಷ್ಣ ಮೂರ್ತಿ ಅವರು, ಪಂದದಾಸೇಗೌಡ. ಈ ಕಡೆ ನೋಡಿ, ಈ ಕಡೆ ಅಣ್ಣ ಇನ್ನೊಂದು ಸ್ವಲ್ಪ ಹಿಂದೆ ಹಂಗೆ ರೀ. Dr. Vikas Ghosh was born on 28 1959. He joined as Assistant Seed Officer in National Seed Corporation and served in various capacities, and he served in more than 60 years of service in National Seed Corporation. 36 years. He is now serving as consultant for private seed companies. He is now residing in Bangalore. IIT is happy to honor him today as a senior life member and wishes him and his family a long, happy, healthy, peaceful life.
ಸಭಾಸದರು ದಯವಿಟ್ಟು ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಮುಂದಿನ ತಂಡ KV ಹಲಗಪ್ಪ ಅವರು 7 ಜನರ ಎಲ್ಲವನ್ನು ಸೇರಿ ಇವತ್ತು ನಾವು 54 ಜನ ಹಿರಿಯ ಸಾಧಕರಿಗೆ ನಮ್ಮ ಸಂಸ್ಥೆಯಿಂದ ಸತ್ಕರಿಸುವಂತಹ ಒಂದು ಸಾರ್ಥಕ ಭಾವ ನಮಗಿದೆ ಅನ್ನುವಂತಹ ವಿಚಾರವನ್ನು ನಮ್ಮ ಜೊತೆಗೆ ಅತ್ಯಂತ ಆಪ್ತತೆಯಿಂದ ಪ್ರೀತಿಯಿಂದ ನಡೆದುಕೊಳ್ಳುವಂತ ಪರಿಪಾಠ ಒಂದು ಸಂಸ್ಕೃತಿ ನಮ್ಮಲ್ಲಿ ಇದೆ ಅನ್ನುವಂಥದ್ದು ನಮಗೆ ಬಹಳ ಖುಷಿ ಪಡ್ತಕ್ಕಂಥ ಮತ್ತು ಹೆಮ್ಮೆಯ ವಿಚಾರ ಅಂತಂದು ನಮ್ಮ ಜೊತೆಗೆ ನಾವು ರಾಜಣ್ಣ ಸಾಹೇಬರು ಕೃಷಿ ನಿರ್ದೇಶಕರಾಗಿ ಅವರು ಸೇವೆ ಸಲ್ಲಿಸಿದಂತ ಅವಧಿ ಒಂದು ರೀತಿಯಾದಂತಹ ಸುವರ್ಣ ಯುಗ ಅಂತಂದು ಹೇಳ್ಬೋದು. ಇಲಾಖೆಯಲ್ಲಿ ತಾಂತ್ರಿಕತೆಗೆ, ತಾಂತ್ರಿಕ ವಿಷಯಗಳಿಗೆ ತರಬೇತಿ, ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಅವರು ಕೊಟ್ಟಂತ ಪ್ರಾಮುಖ್ಯತೆ, ಅದಕ್ಕೆ ಕೊಟ್ಟಂತ ಮಾರ್ಗೋಪಾಯಗಳು ಬಹುಶಃ ಬೇರೆ ಯಾವ ವ್ಯವಸ್ಥೆ ಜೊತೆಗೂ ಹೋಲಿಕೆ ಮಾಡೋಕ್ಕಾಗಲ್ಲ. ಅಂತ ದೊಡ್ಡ ಸಾಧನೆ ಮಾಡಿದಂತ ನಮ್ಮ ರಾಜಣ್ಣ ಸಾಹೇಬರಿಗೆ ಸಂಸ್ಥೆಯ ಪರವಾಗಿ ಬಹಳ ಪ್ರೀತಿಯಿಂದ ಹೃತ್ಪೂರ್ವಕವಾದಂತ ಗೌರವ ಸನ್ಮಾನವನ್ನ ನಾವು ಮಾಡ್ತಾ ಇದ್ದೇವೆ. ಸ್ವೀಕರಿಸಿದಂತ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಯಾಕಂತ ಹೇಳಿದ್ರೆ ಅವರು ನಿವೃತ್ತಿಯ ಅಂಚಿನಲ್ಲಿದ್ದಾಗ, ಅವರು ನಿವೃತ್ತಿ ಆಗ್ತಾ ಇರ್ತಕ್ಕಂಥ ತಿಂಗಳಲ್ಲಿ ಧಾರವಾಡಕ್ಕೆ ಕಾರ್ಯನಿಮಿತ್ತ ಬಂದಿದ್ರು ಅವರು. ಈ ಕೃಷಿ ತಂತ್ರಜ್ಞಾನ ಸಂಸ್ಥೆ ಹುಟ್ಟು ಹಾಕಿದ ಎಲ್ಲರನ್ನು ಇವತ್ತು ನಾವು ನೆನೆಸಬೇಕಾದಂಥ ಅವಿಸ್ಮರಣೀಯ ದಿನ. ವಿಶೇಷವಾಗಿ ಸನ್ಮಾನ್ಯ ತರಕೇರಿಯವರು, ಸನ್ಮಾನ್ಯ ಚಿಕ್ಕೇಗೌಡರು, ಸನ್ಮಾನ್ಯ ಶಂಕರ್ ಅವರು, ಸನ್ಮಾನ್ಯ ನಂಜುಂಡಪ್ಪನವರು ಮತ್ತು ನೋಬೆಲ್ ಲಾರೆಟ್ ನಾರ್ಮಲ್ ಬೋರ್ಲಾಗ್ ಅವರು ಇಲ್ಲಿಗೆ ಬಂದು ನಮ್ಮ ಆಡಿಟೋರಿಯಂ ಉದ್ಘಾಟನೆ ಮಾಡುವಂಥ ಅವರಿಗೂ, ಅಲ್ಲಿಂದ 68ರಿಂದ ಇಲ್ಲಿಯವರೆಗೂ ಸೇವೆ ಸಲ್ಲಿಸಿದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಹಾಗೂ ಎಲ್ಲ ರಾಜ್ಯದ ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಇಲ್ಲಿಯವರೆಗೆ ನಡೆದುಕೊಂಡು ಬರಲು ದುಡಿದಂಥ, ಶ್ರಮವಹಿಸಿದಂಥ ಎಲ್ಲ ಆಜೀವ ಸದಸ್ಯರಿಗೂ ನನ್ನ 57ನೇ ಈ IIT ಸಂಸ್ಥೆಯ ಸಂಸ್ಥಾಪನಾ ದಿನದ ಶುಭಾಶಯಗಳು. ಅವರಿಗೆಲ್ಲ ನನ್ನ ನಮನಗಳು.